ಸೊ ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಗಾಡಿ ಚೇಂಜ್ ಆಗಿರೋದ್ರಿಂದ ಒಂದು ಹೊಸ ಲೋಗೋ ಇದೆ. ಸೊ ಎಲ್ಲರೂ ಸೇರಿ ಇವಾಗ ಲೋಗೋ ರಿವೀಲ್ ಮಾಡಲಿ ಅಂತ ಮೇಲ್ತಂಡಿ ಬನ್ನಿ ಬ್ರೋ ಎಲ್ಲರೂ. ಕನ್ನಡದಲ್ಲಿ ಕ್ಯಾಂಪಿಂಗ್ ವಿಡಿಯೋಸ್ ಮಾಡ್ತಾ ತುಂಬಾ ಚೆನ್ನಾಗಿ ಟಿಪಿಕಲ್ ಮತ್ತೆ ಕಿತ್ತಡಿಗರು ಬಂದ್ರು. ತುಂಬಾ ಜನ ಇದ್ದಾರೆ, ಬಟ್ ಏನೇ ಕಷ್ಟ ಬಂದು ಏನೇ ಹೆಲ್ಪ್ ಬೇಕಿದ್ರು ಕೇಳೋ, ಆರಾಮಾಗಿ ಹೋಗಿ ಆರಾಮಪ್ಪ ಕಂಪ್ಲೀಟ್ ಮಾಡ್ಬೇಕು. ಎಷ್ಟೊಂದು ಜನ ಮಾಡಿ ಅರ್ಧಂಬರ್ಧ ಬಂದ್ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕಿತ್ತಡಿ ಕಿರಣ್ ಕರ್ನಾಟಕದಿಂದ ಲಂಡನ್ ಬೈಕ್ ರೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಕ್ರಿಯೇಟರ್ಸ್ ಸೇರಿ ಅವ್ರನ್ನ ಕಳಿಸ್ಕೊಡೋ ಅಂಥ ಒಂದು ಸಣ್ಣ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಬೆಂಗಳೂರು, ಹೇಗಿದ್ದೀರಿ ನೀವು? ಎಷ್ಟು ಗಂಟೆಗೆ ಬಂದ್ರಿ? ನಾನು ಸ್ವಲ್ಪ ಹೌದಾ, ಇವಾಗ ಜಸ್ಟ್ ಬಂದ್ವಿ. ರೋಲಿಂಗ್ ಅಲ್ಲಿ ಇದೆ. ಮತ್ತೆ ಬ್ರೋ ಆರಾಮ? ನಿಮ್ಮ ಹೆಸರು ಬ್ರೋ? ಪುನೀತ್ ಅಂತ. ಎಲ್ಲಿಂದ? ಬಳ್ಳಾರಿಂದ ಬಂದ್ರೆ ಈಗ? ಓ ಸೂಪರ್, ನೋಡಿ ಅಲ್ಲಿಂದ ಬಂದಿದ್ದೀರ. ಹಾಯ್ ಬ್ರೋ, ಆರಾಮ? ನೈಸ್ ಟು ಮೀಟ್ ಯು. ಚೆನ್ನಾಗಿ ನಡೀತಿದೆ ಎಲ್ಲ. ಇನ್ನು 14ಕ್ಕೆ ನಾವು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಲದಾಖ್ ಆ್ಯಕ್ಚುಲಿ ಕ್ಯಾನ್ಸಲ್ ಆಯಿತು. ಇದಕ್ಕೆ ಅದಪ್ಪ ಹೊನ್ನಾವರ ಹೋಗ್ತಾ ಇದೀವಿ ನಾವು, ಅಣ್ಣ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ಬರ್ತಾ ಇದ್ದಾರೆ, ಅವ್ರು ಸ್ವಲ್ಪ ಶೂಟಿಂಗ್ ಇತ್ತು, ಅದು ರೆಕಾರ್ಡಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಡೈಲಾಗ್ಗಳನ್ನ ಬರೀ ಹುಡುಗರಿಗೆ ಹೇಳೋ ಬಿಟ್ಟು ಹೇಳಬಿಟ್ಟಿದ್ರೆ ಎಲ್ರು ಒಳಗಡೆ ಬಂದು ಅವ್ರನ್ನೂ ಕರೀರಿ. ಇಲ್ಲಿ ಒಂದು ನಿಮಿಷ ಯಾರು ಹೊರಗಡೆ ಇದ್ದಾರೆ ಎಲ್ಲರೂ. ಆರಾಮ? ಮತ್ತೆ ಮಾಡ್ತಾ ಇದ್ದೀರಾ? ಹೌದು, ವ್ಲಾಗ್ ಮಾಡ್ತಾ ಇದ್ದೀವಿ. ಹೇಗೆ ನಡೀತಿದೆ ಟ್ರಿಪ್ ಎಲ್ಲ? ಚೆನ್ನಾಗಿ ನಡೀತಿದೆ ಅವರೆಲ್ಲ. ಅಣ್ಣ ಬರ್ತಾ ಇದ್ದಾರೆ. ರೆಕಾರ್ಡಿಂಗ್ ಇತ್ತು ಅವ್ರದ್ದು. ಹೌದಾ? ಈಗ ಅದು 6 ಗಂಟೆಗೆ ಅಲ್ಲಿ ಹೋಗಿ ರೆಕಾರ್ಡಿಂಗ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಬರ್ತಾರೆ. ಬೆಳಗ್ಗೆ 6 ಗಂಟೆಗೆ. ಆ್ಯಕ್ಚುಲಿ ಅಲ್ಲಿ 10 ಗಂಟೆಗೆ ಇತ್ತು ಟೈಮಿಂಗು. ಆಮೇಲೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಈಗ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಒಂದು 20 ನಿಮಿಷ. ರೈಡ್ ಇತ್ತು. ಅದೇ ನೋಡಿದೆ ನಾನು. 4 ಸರಿ ಫೋನ್ ಮಾಡಿದ್ನಲ್ಲ, ಸರಿ ಆಯ್ತು, ಪೋಸ್ಟ್ಪೋನ್ ಮಾಡ್ಕೊಂಡು. ಹೌದು, ಯಾರಿಗೆ ಫೋನ್ ಮಾಡಿದ್ರಿ? ಕಿತ್ತಡಿ ಕಿರಣ್ ಫೋನ್ ಮಾಡಿ. ಓ ಇದಕ್ಕಾ? ಓಕೆ ಫೈನ್. ಕರೆಕ್ಟ್, ನಿಮ್ಮ ಪೋಸ್ಟರ್ ನೋಡಿದೆ ನಾನು. ಇದು ಆಗುಂಬೆ ಅಲ್ಲ, ಯಾವುದು ಶಿವಮೊಗ್ಗನ ಆಗುಂಬೆ ಅಂತಲ್ಲ? ಆಗುಂಬೆ. ಓಕೆ, ಲಾಂಗ್ ಟೈಮ್ ಬ್ರೋ. ಹೌದು, ಸೂಪರ್. ಓಕೆ ಬ್ರೋ, ನೋಡಿ ನಮ್ಮ ಗೌತಮ್ ನಾಯ್ಡು ಅವ್ರು ಬಂದಿದ್ದಾರೆ. ಸೊ ಇನ್ನೂ ನೋಡ್ಬೇಕು, ಇನ್ನು ಯಾರ್ಯಾರು ಬರಬೇಕು, ಯಾರ್ಯಾರು ಬಂದಿಲ್ಲ. ಬನ್ನಿ ಎಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ನಮ್ಮ ಕರಿಮಣಿ ಸೀರಿಯಲ್ ಹೀರೋ ಬಂದಿದ್ದಾರೆ, ನಮ್ಮ ಮೈಸೂರಿನ ಪ್ರತಿಭೆ. ಭೀಮಾ ಸಿನಿಮಾ ಪ್ರಮೋಟ್ ಆಗೋದಕ್ಕೆ ಮೈಸೂರಿಗೆ ಹೋದಾಗ, ಇವತ್ತು ಮೈಸೂರಲ್ಲಿ ಏನೇ ನನಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ, ಒಂದು ಟಿವಿ ಮಾಧ್ಯಮ, ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು ಮತ್ತು ಇವರೆಲ್ಲ ಸೇರಿ ನನಗೆ ಸಹಾಯ ಮಾಡಿದ್ದಕ್ಕೆ ಇವತ್ತೆಲ್ಲ ಯೂತ್ಸು ತುಂಬ ಇಂಟ್ರೆಸ್ಟೆಡ್ ಆಗಿ ಸಿನಿಮಾ ನೋಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಅವ್ರ ಸಾಧನೆ. ಇವತ್ತು ನಾಳೆ ಬೆಳಗ್ಗೆಯಿಂದ ಅವರು ಇಲ್ಲಿಂದ
ಲಂಡನ್ಗೆ ಹೋಗ್ತಾರೆ. ಒಂದು ಕನ್ನಡ ಸಿನಿಮಾನ ನಾವು OTT ನಲ್ಲಿ ಕೂತ್ಕೊಂಡು ನೋಡ್ತಿದ್ದವರು ಇವಾಗ ಥಿಯೇಟರ್ ತನಕ ಬಂದು ನೋಡ್ತಾ ಇದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಕಡೆಯಿಂದ ನಮ್ಗೆ ಅದೊಂದು ಪವರ್ ಇದೆ. ಒಳ್ಳೆ ಫಿಲಂಗಳನ್ನ ಥಿಯೇಟರ್ ತನಕ ಜನರನ್ನ ಕರ್ಕೊಂಡು ಬರುವಂತ ರೆಸ್ಪಾನ್ಸಿಬಿಲಿಟಿ ನಮ್ಮ ಕನ್ನಡದವ್ರದ್ದು. ಒಳ್ಳೊಳ್ಳೆ ಕನ್ನಡ ಫಿಲಂಗಳಿಗೆ ಸಪೋರ್ಟ್ ಮಾಡಿ. ಆರಾಮ ಬ್ರೋ? ಲಾಸ್ಟ್ ಸತಿ ಸಿಕ್ಕಿದ್ವಿ ಕಿತ್ತಡಿ ಹೊರಟಾಗ, ಮತ್ತೆ ಇವಾಗ ಸಿಗ್ತಾ ಇದೀವಿ. ಹೌದು. ನೋಡಿ ನಮ್ಮ ಬ್ಯಾಂಗ್ಳೂರ್ ಆಪಲ್ ಬಾಸ್ ಬಂದವ್ರೆ. ನೋಡಿದೆ ನಾನು ಇದನ್ನ ನೋಡ್ಬಿಟ್ಟು ಇದು ಎಲ್ಲ ಹಾಯ್ ಸರ್ ಆರಾಮ ಅದನ್ನ ನೋಡ್ಬಿಟ್ಟು ಇದು ನಮ್ದು ಆಪಲ್ ಪ್ಲಾನೆಟ್ ಅಲ್ವಾ ಅನ್ಕೊಂಡೆ. ಬಹಳ ದಿವಸ ಆಯ್ತು ನಿಮ್ ನೋಡಿ. ಹೌದು ಸರ್. ನೀವ್ ಇವಾಗ ಬಂದ್ರಾ? ಹೌದಾ? ಇವರು ವಿಜಯಣ್ಣ ಬಂದಾಗಿದ್ರಾ? ಅವ್ರು ಹೋಗ್ಬೇಕಾದ್ರೆ ಭೀಮಾದಲ್ಲೂ ನೋಡಿದೆ. ಹಂಗೆ ನಮ್ಮ ಮನೆಯವರೆಲ್ಲ ನಿಮ್ ದೊಡ್ಡ ಫ್ಯಾನ್ ಆಕ್ಚುಲಿ. ಥ್ಯಾಂಕ್ ಯು. ನಿಮ್ ಸೀರಿಯಲ್ ಬರ್ತಾ ಇದ್ರೆ ಈ ಕಡೆ ನಮ್ಮ ಅಮ್ಮ ಒಂದ್ ಕಡೆಯಿಂದ ಕಮೆಂಟ್ರಿ ಕೊಡ್ತಾ ಇರ್ತಾರೆ, ಈ ಕಡೆ ನಮ್ಮ ವೈಫ್ ಒಂದ್ ಕಡೆ ಕಮೆಂಟ್ರಿ ಕೊಡ್ತಾ ಇರ್ತಾರೆ. ಇಲ್ಲ ಇದು ಹಿಂಗ್ ಮಾಡ್ಬೇಕಾಗಿತ್ತು, ಇಲ್ಲ ಇದು ಈ ತರ ಮಾಡ್ಬೇಕಾಗಿತ್ತು, ಹಾಗೆ. ತುಂಬಾ ಥ್ಯಾಂಕ್ಸ್ ಹೀಗೆ ಸೀರಿಯಲ್ ನೋಡಿ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಕ್ಯಾಂಪಿಂಗ್ ಕನ್ನಡಿಗ ಅಂತ. ಕ್ಯಾಂಪಿಂಗ್ ಕನ್ನಡಿಗ ಅಂತ. ಓಕೆ, ಖಂಡಿತ ಖಂಡಿತ ನೋಡಿ, ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸರ್ ಗುರು ಒಂದು ಪರೀಕ್ಷೆ ಒಂದು ಲೆವೆಲ್ ಸಾಧನೆ ಮಾಡೋಕ್ಕೆ ಜಾಸ್ತಿ ರಿಸ್ಕ್ ಮಾಡೋದು. ಲಾಸ್ಟ್ ಟೈಮ್ ಕೂಡ ಕಣ್ಣೆಲ್ಲ ಇದಾಗಿತ್ತು ತಾನೆ. ಇದು ಬೌಂಡ್ರಿ ಇದು ಮಾಡಬೇಕಾದ್ರೆ ಸೊ ಗೈಸ್, ನಮಗೆ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಿಕ್ಕಿದ್ದಾರೆ. ನಮ್ಮ ಹಾಸನದವ್ರು ಇವ್ರೂ. ಸೊ ನನ್ನ ಚಾನಲ್ ಬಗ್ಗೆ ಹೇಳ್ತಿದ್ದಂಗೆ ಅವ್ರು ಒಂದು ವಿಡಿಯೋ ನೋಡ್ಬಿಟ್ಟು ನೋಡಿದ್ದೀನಿ ಅಂತ ಹೇಳಿದ್ರು. ಸೊ ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಕ್ಯಾಂಪಿಂಗ್ ವಿಡಿಯೋಸ್ನ ತುಂಬ ಚೆನ್ನಾಗಿ ಮಾಡ್ತಿರೋದು ಅಂದರೆ ಕ್ಯಾಂಪಿಂಗ್ ಕನ್ನಡಿಗ ಅವರು. ಅಂದರೆ ಇವ್ರೊಂದು ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದಾರೆ ಕ್ಯಾಂಪಿಂಗ್ ಕಾನ್ಸೆಪ್ಟ್ನ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್. ನಮ್ಮವರು, ನಮ್ಮ ಹಾಸನ, ಜೈ ಹಾಸನಾಂಬೆ. ಸೊ ನಮ್ಮ ಹಾಸನದವ್ರು ಅಂದಮೇಲೆ ನಾವು 100% ಸಪೋರ್ಟ್ ಇರಲೇಬೇಕು. ಹಾಗಾಗಿ ಇವ್ರ ವಿಡಿಯೋ ನಾನು ನೋಡಿದೆ, ಆಫೀಸಲ್ಲಿ ಕೂತ್ಕೊಂಡು ನಾನು ಏನು ಮಾಡ್ತಿದ್ದೆ, ಕ್ಯಾಂಪಿಂಗ್ ರಿಲೇಟೆಡ್ ಕನ್ನಡ ಬ್ಲಾಗ್ಸ್ನ ಚೆಕ್ ಮಾಡ್ತಾ ಇದ್ದೆ, ಯಾಕೆ ನಮಗೂ ಐಡಿಯಾ ಸಿಗುತ್ತೆ ಅಂತ. ಸೊ ಮ್ಯಾನ್ ವರ್ಸಸ್ ವೈಲ್ಡ್ ಒಂದು ಮಿಮಿಕ್ ಥರ ಒಂದು ಮಾಡಿದ್ದಾರೆ, ಸೂಪರ್ ಆಗಿದೆ. ಹಾಗೆ ಸುಮಾರು ಒಂದು ಫೇಮಸ್ ಪ್ಲೇಸಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋಂಥದ್ದು ಕೂಡ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಎಲ್ಲ ನೋಡಿ ಸಪೋರ್ಟ್ ಮಾಡಿ, ನಾವು ಕೂಡ ಒಂದು ಲೆವೆಲ್ಗೆ ಇಂಪ್ರೂವ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಂಧದ ಗುಡಿ ಬ್ಲಾಗ್ಸ್ನ. ಹಾಗೆ ಕ್ಯಾಂಪಿಂಗ್ ಕನ್ನಡಿಗನು ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಯಾರು ಕ್ಯಾಂಪಿಂಗ್ನ ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಆಗಿ ಮಾಡ್ತಿದ್ದಾರೆ ಅಂತ ಕ್ಯಾಂಪಿಂಗ್ ಕನ್ನಡಿಗ ಅವರು. ಸೊ ಇವರು ಮತ್ತೆ ಸತೀಶ್ ಹಿರೇಗೌಡ್ರು ನೋಡಿ ಇಲ್ಲೇ ಬಂದ್ರು. ಹಿರೇಗೌಡ್ರು ಹಿರೇಗೌಡ್ರು ನಮ್ದು ಹಾಸನ್. ಹೌದಾ? ನಮ್ದು ಗಂಧದ ಗುಡಿ ಬ್ಲಾಗ್ಸ್ ಅಂತ ಚಾನಲ್ ಇದೆ. ಡಿಫ್ರೆಂಟ್ ಆಗಿರೋ ಹಿಡಿಸಿದೆ ಮನಸ್ಸಿಗೆ ನೀರು, ಹಗಲೇ ಮುಳುಗಿದೆ ಕನಸಲ್ಲಿ ನಾನು. ಓಕೆ, ದಯವಿಟ್ಟು ಮೇಲ್ ಬನ್ನಿ. ಸತೀಶ್ ಹಿರೇಗೌಡರು ಬಂದಿದ್ದಾರೆ. ಏನ್ ಸಣ್ಣ ಮೈಕ್ ಕೊಟ್ಬಿಟ್ರ, ಏನ್ ಎಲ್ಲ ಹೇಗಿದ್ದೀರಾ? ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಾನು ಸ್ವಲ್ಪ ಸಾರಿ ಲೇಟ್ ಆಯ್ತು ಬರೋದು, ಸ್ವಲ್ಪ ಡಬ್ಬಿಂಗ್ ನಡೀತಿತ್ತು ಮೂವಿ, ಹಂಗಾಗಿ ಲೇಟ್ ಆಯ್ತು. ಏನೂ ತೊಂದ್ರೆ ಇಲ್ಲ ಸರ್, ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ರು ಹೊರಗಡೆ ಕಾಯ್ತಾ ಇದ್ದಾರೆ ಟೀಕೆಗೆ ಮತ್ತೆ ಕೇಕೆಗೆ. ಬಂದ ತಕ್ಷಣ ಎಲ್ಲರೂ ಬರ್ತಾರೆ. ನೀವು ಅವಾಗ ನಿಮ್ಮ ಇನ್ನೊಂದ್ಸರಿ ಮಾತಾಡ್ಸ್ತೀವಿ. ಹರ್ಷಿತ್ ಬ್ಲಾಗ್. ಓಕೆ ನೋಡಿ, ಹರ್ಷಿತ್ ಬ್ಲಾಗ್ ಅಂತ ಹೇಳ್ಬಿಟ್ಟು ನಮ್ಮ ಹಾಸನವರು ಸಪೋರ್ಟ್ ಮಾಡಿ, ಚೆಕ್ ಮಾಡಿ, ನಾನು ಪಿನ್ ಮಾಡಿ. ಆ ಹಿಮಾಲಯನ್ಕಿಂತ ಈ ಹಿಮಾಲಯ ಇನ್ನೂ ಕಂಫರ್ಟಬಲ್ ಸಿಗುತ್ತೆ, ಇನ್ನೂ ಸ್ಮೂತ್ ಸಿಗುತ್ತೆ, ಇನ್ನೂ ಈಸಿ ನಿಮಗೆ. ಬೆಣ್ಣೆ ಇದು ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು 450 ಅಲ್ವಾ? ಸ್ವಲ್ಪ ವೇಟ್ ರೆಡಿ ಹೌದು ಹೌದಾ? ಈ ಹೊಸದ ಲೇಟೆಸ್ಟ್ ಲೇಟೆಸ್ಟ್. ನಾವು ಹಾಸನ ನೋಡಿದ್ರಲ್ಲ ನೀವು, ಅದೇ ಗಾಡಿ ಇದು. ನಿಮ್ಮ ಹೆಸರು? ವಿನಯಗೌಡ. ವಿನಯಗೌಡ ಅಂತ. ಎಲ್ಲಿಂದ ಬ್ರೋ? ನಾನು
ಇದಕ್ಕೆ ಬಂದು ನಾಮಂಗ್ಲ ನಾಗಮಂಗಲ ಇಲ್ಲಿರೋದು ರಾಜಾಜಿನಗರ. ಓಕೆ, ಸದ್ಯಕ್ಕೆ ಬೆಂಗಳೂರು. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸು. ನಿಮ್ಮ ಹೆಸರು ಬ್ರೋ? ವರುಣ್ ಗೌಡ ಅಂತ. ನಿಮ್ಮದು ಇಲ್ಲ ಬೆಂಗಳೂರು? ಆಡುಗೋಡಿ. ನಮ್ಮ ವೈಟ್ ಫೀಲ್ಡ್ ಇಲ್ಲ, ಅದು ಕಾಡುಗೋಡಿ. ಸಾರಿ, ಕಾಡುಗೋಡಿ ಕನ್ಫ್ಯೂಸ್ ಆಗೋಯ್ತು ನನಗೆ. ಸೊ ನೋಡಿ, ನಮ್ಮ ನಿತಿನ್ ಅವ್ರು ಸಿಕ್ಕಿದ್ದಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನಿತಿನ್ ಸಂಚಾರಿ ಅಲ್ವಾ? ಹೌದು. ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಹಾಗೆ ನೋಡಿ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ನೀವು ಗುಡ್ತಿಡಿದು ಮಾತಾಡ್ಸಿದ್ರಲ್ಲ, ಥ್ಯಾಂಕ್ ಯು ಬ್ರೋ. ನಾನು ಹೇಳ್ಬೇಕಮ್ಮ ನಿನ್ ಬ್ಲಾಗರ್ ನೀನು. ನಮ್ಮ ಟಿಪಿಕಲ್ ಮತ್ತೆ ಕಿತ್ತಡಿಗರು ಬಂದರು. ಇಲ್ಲಿವರೆಗೂ ಬರಕ್ ಅಣ್ಣನೆಲ್ಲ ಕಾರಣ. ಕೊಡಿ ಇದ್ ನೋಡ, ಇದು ಕಿತ್ಕೊಬಿಡಿ. ಆಮೇಲೆ ಅಳ್ಳಾಡ್ತೈತೆ ಹುಷಾರು. ಅಲ್ಲೂ ಲಲಿತ್ ಬ್ರೋ ಈ ಕಡೆ. ತೇಜಸ್ಸು. ತುಂಬ ಜನ ಇದ್ದಾರೆ. ಬಟ್ ಏನೇ ಕಷ್ಟ ಬಂದು ಏನೇ ಹೆಲ್ಪ್ ಬೇಕಿದ್ರು ಕೇಳೋ, ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಕಂಪ್ಲೀಟ್ ಮಾಡ್ಬೇಕು ರೈಟ್. ಎಷ್ಟೊಂದು ಜನ ಮಾಡಿ ಅರ್ಧಂಬರ್ಧ ಬಂದ್ಬಿಟ್ಟಿದ್ದಾರೆ. ನೀನು ಕಂಪ್ಲೀಟ್ ಮಾಡು. ಬಾಕ್ಸ್ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ಇದೂ ಅಷ್ಟೇ, ಇದು ಒಂದು ದೊಡ್ಡ ಜರ್ನಿ. ಇದು ಆಲ್ಮೋಸ್ಟ್ ಒಂದು 2 to 3 months ಆಗುತ್ತೆ. ಯಾರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಹಿಂಗೆ ಸಿಕ್ಕಿದೆ, ಇಷ್ಟೊಂದು ಕೈ ಜೋಡಿಸಿದ್ದಾರೆ. ಇದು ಯಾವುದನ್ನು ಮಿಸ್ಯೂಸ್ ಮಾಡ್ಕೊಂಡು. ನಿಮಗೆ ಖುಷಿ ಆಯ್ತಣ್ಣ? ನಿಜವಾಗ್ಲೂ ತುಂಬ ಖುಷಿ ಆಯ್ತು. ನಿಮಗೆ ಒಂದು ಗಿವ್-ಅವೇ ಕೊಟ್ಟಿದ್ರಿ, ಒಂದು ಗುಲಾಂಜಿ ಬಿಟ್ಟು. ಅವಾಗ ಇಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ನಿನ್ನ ಜರ್ನಿ ನೋಡಿದಾರೋ ಇಲ್ವೋ, ನಾನು ನಿನ್ನ ಜರ್ನಿ 0 ಇಂದ ಇಲ್ಲಿವರೆಗೂ ನೋಡಿದ್ದೀನಿ. ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಏನಂದ್ರೆ ಬೇಜಾರು, ನೀನು ಮೊದಲು ಫೋನ್ ಮಾಡಿದ್ರೆ 1.5 hour ಮಾತಾಡ್ತಾ ಇದ್ದೆ. ಅಂದ್ರೆ ಅದೇ ಗೊತ್ತಾಗುತ್ತೆ, ಇಲ್ಲ ಗೊತ್ತಾಗುತ್ತೆ. ಕೆಲಸ ಜಾಸ್ತಿ ಆಯ್ತು. ನಾವು ಅಡ್ವೊಕೇಸಿ ಮಾಡ್ತಾ ನಿಜ ಇದ್ದೀವಿ. ನಿಜ. ಈ ಕಡೆ ಎಡಿಟಿಂಗ್, ಯೂಟ್ಯೂಬ್ ಎಲ್ಲ ಆಯ್ತಾ ಇಲ್ಲ. ಸೊ ಆರಾಮಾಗಿ ಮಾಡು. ಏನೇ ಬಟ್ ಆದ್ರೆ ಇವೆಂಟಿಗೆ ಮಾತ್ರ ಮಿಸ್ ಮಾಡಿಲ್ಲ. ಖಂಡಿತ ಎಲ್ಲದಕ್ಕೂ ಬಂದಿದ್ಯಾ. ಸೊ ನೀನು ಆರಾಮಾಗಿ ರೈಡ್ ಹೋಗು. ಮಾದೇಶ್ವರನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಸೊ ಆಶೀರ್ವಾದ ಇರೋವರೆಗೂ ಸಾಧನೆ ಇನ್ನೂ ದೊಡ್ಡದಾಗೆ ಮಾಡ್ತಾರೆ. ಓಕೆನಾ? ಬಂದಿದ್ದಕ್ಕೂ ಅಷ್ಟೇ ನನಗೂ ತುಂಬ ಖುಷಿ ಆಯ್ತು. ನಾನು ಎಷ್ಟೊಂದು ಕೆಲಸ ಇತ್ತು, ನಾನೆಲ್ಲ ಬಿಟ್ಟು ನಿನ್ಗೋಸ್ಕರ ಬಂದೆ ಮಾತಾಡ್ಬಿಟ್ಟು. ಯಾಕಂದರೆ ನನ್ನ ಕೈಯಲ್ಲಿ ಆಗ್ತಾ ಇರೋದು ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಅಂದರೆ ಖುಷಿ. ಹಾಗಾಗಿ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕು. ಹಾಗಾಗಿ ಒಳ್ಳೇದಾಗಿ ಹೋಗಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಾನು ಅವ್ರನ್ನ ಪರ್ಟಿಕ್ಯುಲರ್ ಅಂದ್ರೆ ಕೋರ್ಟ್ ವಾದ ಮಾಡೋದಕ್ಕಿಂತ ರೋಡ್ ವಾದ ಮಾಡೋದು ಜಾಸ್ತಿ ನೋಡಿದ್ದೀನಿ. ಈಗ ಕರ್ನಾಟಕದಲ್ಲಿ ಟೋಟಲ್ ಏನೇನು ಪ್ರಾಬ್ಲಮ್ಸ್ ಇದೆ, ಹಂಸರ್ ಇಲ್ಲ, ಮತ್ತೆ ಟೋಟಲ್ ಎಕ್ಸ್ಟ್ರಾ ಫೀಸ್ ಕಟ್ಕೊಂತಾರೆ, ಇವ್ರಿಗೆಲ್ಲ ಯಾಕೆ ಜಾಸ್ತಿ ದುಡ್ಡು ಕೊಡ್ಬೇಕು, ಈ ತರ ಪ್ರಾಬ್ಲಮ್ ತೋರಿಸಿದ್ರು. ಈಗ ಇಂಟರ್ನ್ಯಾಷನಲ್ ಎಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ರೋಡ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಬಂದಿದ್ರಲ್ಲಿ ನನ್ನ ಮಗಳು ತುಂಬಾ ಸೊ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಏನೋ ಪ್ರಾಬ್ಲಮ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ ಬ್ರೋ. ಇಂಟರ್ನ್ಯಾಷನಲ್ ಲೆವೆಲ್ ಹೋರಾಟಗಳನ್ನ ಸ್ಟಾರ್ಟ್ ಮಾಡ್ತಾರೆ ಕಿತ್ತಾಡಿ ಕಿರಣ್ ಅವರು. ಕೊಹಿನೂರ್ ತಂದು ಕೊಟ್ಟೆ ಕೊಡ್ತಾರೆ. ಕನ್ನಡದಲ್ಲಿ ಕ್ಯಾಂಪಿಂಗ್ ವಿಡಿಯೋಸ್ ಮಾಡ್ತಾ ಇರೋರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಕ್ಯಾಂಪಿಂಗ್ ಕನ್ನಡಿಗ ಅಂತ ಹೇಳಿ ಒಂದು ಚಾನಲ್ ಇದೆ ನೋಡಿ, ನೀವು ಬಂದಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಂದ್ರೆ ನನ್ನ ಅಭಿಲಾಷ್ ಅಂತ ಹಳೆ ಚಾನಲ್ ಇತ್ತು, ಬಟ್ ಕನ್ನಡದಲ್ಲಿ ಯೂಟ್ಯೂಬ್ ಮಾಡಬೇಕು ಎಲ್ಲದಕ್ಕೂ ಸತೀಶ್ ಹಾಗೆ ನಮ್ಮ ಕಿರಣ್ ಅವರು ಕನ್ನಡ ಇರ್ಬೋದು ವಿಡಿಯೋದಲ್ಲಿ ಯೂಸ್ ಮಾಡ್ತಿದ್ದೀವಿ. ನಮ್ಮ ಮನೆ ನನ್ನ ಮಗಳು ನಮ್ಮ ವೈಫ್ ಎಲ್ಲರೂ ಫ್ಯಾನ್. ತುಂಬಾ ಚೆನ್ನಾಗಿ ಮಾಡ್ತೀರಾ ಬ್ರೋ, ಹೀಗೆ ಮಾಡಿ. ಇದನ್ನ ನಮಗೂ ಇನ್ಸ್ಪಿರೇಷನ್ ಇದೆ. ಇದನ್ನ ನನ್ನ ಟೇನ್ ವಿಡಿಯೋ ಆಗ್ತಾ ಇದೆ, ಒಂದು ಮ್ಯೂಸಿಕ್
ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಇನ್ಸ್ಪಿರೇಷನ್? ನಾನು ಮಾತಾಡಿದ್ದೇನೆ ಇರ್ಲಿಲ್ಲ, ಆಗ್ಲೇ ಮತ್ತೆ ರಿಪೀಟ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗತ್ತೆ. ಏನಿಲ್ಲ, ಬ್ರಿಟಿಷರು ಸಿಕ್ಕಾಪಟ್ಟೆ ವಜ್ರ ವೈಢೂರ್ಯಗಳೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ದು ವಾಪಸ್ ಆಗಿ ಗಾಡಿ ಮುಖ ಹೋಗ್ಬಿಡಿ. ಆಮೇಲೆ ನನಗೆ ಲಂಡನ್ ಹೋಗಿ ಅಚೀವ್ಮೆಂಟ್ ಗಿಂತ ಇಲ್ಲಿ ಬಂದಿರೋದ್ರಿಂದ ನಡೆದಿರೋ ಈವೆಂಟ್ ಮಾಡಿ ಏನ್ ಅಚೀವ್ಮೆಂಟ್ ಅಂತ ನನಗೆ ಅನಿಸಿದೆ. ಎಲ್ಲ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ತುಳಿತವ್ರು ಇಲ್ಲಿ ಎಲ್ಲರ ಕಮೆಂಟ್ ಇಂದ ಪ್ರೀತಿ ತುಂಬಿಡಿ. ಅವ್ರಿಗೆ ಎಲ್ಲೂ ನಾನು ಒಬ್ಬರೇ ದೂರದಲ್ಲಿ ಏನಾದ್ರು ಫೀಲ್ ಬರ್ದೇ ಇರ್ಲಿ. ಇಷ್ಟು ದಿನ ನಮ್ಮ ಜೊತೆ ಐತಿ, ಆಮೇಲೆ ಏನಾದ್ರು ಇರ್ತಾರೆ, ಬೇಗ ಬರ್ಲಿ, ಹೋಗಿ ಈಗ ಎಲ್ಲ ಮುಗಿಸ್ಕೊಂಡು ಬನ್ನಿ ಕಿರಣ್. ಓಕೆ, ಥ್ಯಾಂಕ್ ಯು. ಆಮೇಲೆ ಹೊಸದಾಗಿ ನಾವೆಲ್ಲ ಒಂದು ಜನರೇಷನ್ ಪಾಸ್ ಆಗಿ ಹೋಗ್ತಾ ಇದೀವಿ. ನಮ್ಮ ಸಂತೋಷ್ ಗೌಡ್ರು ಸಿಕ್ಕವ್ರೆ. And moreover, ಇವ್ರಿಗೆ support ಸಿಗ್ಬೇಕು, ಯಾಕಂದ್ರೆ first ಕನ್ನಡ ಮೋಟೋ ಬ್ಲಾಗರ್ ಕರ್ನಾಟಕ ಬೈಕರ್ ಅಂತ ಇವಾಗ ಮಾಡ್ತಾ ಇಲ್ಲ. ಇಲ್ಲ ಮತ್ತೆ ಶುರು ಮಾಡಿ. ಇಲ್ಲಿ ಬಂದಿದ್ದಾರಲ್ಲ, ನಾನು ಇಲ್ಲಿ ಬಂದಿದ್ದು ಮತ್ತೆ ಶುರು ಮಾಡಿದ್ದು, ಅವ್ರು ಬಂದಿದ್ದಾರೆ ಶುರು ಮಾಡ್ತಾರೆ. ಮಾಡಿ ಬ್ರೋ, ಬಿಡ್ಬೇಡಿ. ಯಾಕಂದ್ರೆ ನಿಮ್ಗೆ ಸಿಕ್ಕಿರೋ ಆ ಮೊದಲ ಸ್ಥಾನ ಇದೆಯಲ್ಲ, ಅದು ಯಾವತ್ತೂ ಅಗ್ರ ಸ್ಥಾನದಲ್ಲೇ ಇರ್ಬೇಕು. ಇದೇನಾದ್ರು ನಾವು ರೆಫರೆನ್ಸ್ ತಗೊಂಡು ಬಂದಿರೋರು, ನೀವು ಫಸ್ಟ್ ಶುರು ಮಾಡಿದ್ದೀರಾ ಅಂತಂದ್ರೆ ನೀವು ಇರ್ಬೇಕು, ಓಜಿ ಆಗ್ಬೇಕು ಅದ್ರಲ್ಲಿ ಅಷ್ಟೇ. ಈಗ ನೆಕ್ಸ್ಟ್ ರಿಪೀಟ್ ರೈಡರು ರೋಡ್ ಪೈಲಟ್ ಇವ್ರು ಕೂಡ ನೋಡಿದ್ರೆ ಕಂಟೆಂಟ್ ರೋಡಲ್ಲಿ ಎಕ್ಸ್ಪರ್ಟ್ ಇವಾಗ ಒಂದು ತನಕ ಮೋರೆವರ್ ಸಂತೋಷ್ ಗೌಡ್ರು ಡಿಪ್ರೆಷನ್ ಇದ್ದಾಗ ಕಂಟೆಂಟ್ ವಾಯ್ಸ್ ಕೇಳಿದ್ರೆ ಕಿರಣ್ ಇಲ್ಲಿಂದ ಲಂಡನ್ ಹೋಗ್ತಾವ್ರೆ ಅನ್ಕೊಂಡಿರೋ ಅಷ್ಟಂತೂ ಈಸಿ ಅಲ್ಲ. ಯಾವಾಗ ಒಂದು 500,000 ಕಿಲೋಮೀಟರ್ ರೈಡ್ ಮಾಡಿದ್ರೆ ಮಾತ್ರ ಅಂಡರ್ಟೈನ್ ಗೊತ್ತಾಗುತ್ತೆ. ಖುಷಿ ಆಗುತ್ತೆ. ನೋಡಿದಿರಲ್ಲ ನನ್ನ ವಿಡಿಯೋಸ್ ಏನು ಎಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ ಇರುವಾಗ ನೋಡ್ತಾನೆ ಇರ್ತೀವಿ. ನಿಮ್ಮ ವಿಡಿಯೋಸ್ ನೋಡ್ತಿರ್ತೀನಿ, ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಯೂಟ್ಯೂಬಲ್ಲಿ ನೋಡ್ತೀನಿ. ಚೆನ್ನಾಗಿರುತ್ತೆ. ನಮಗಿಂತ ನಿಮ್ಗೆ ಚೆನ್ನಾಗಿದೆ. ನಮ್ದೆಲ್ಲ ಒಂದು ಸ್ಟೈಲ್ ಎಲ್ಲ ಏನಿಲ್ಲ, ಎಲ್ರದ್ದು ಅವ್ರವ್ರ ರೀತಿಲಿ ಅವರು ಚೆನ್ನಾಗಿ ಯೂನಿಕ್ ಸ್ಟೈಲ್. ಇವ್ರದ್ದು ನೋಡ್ಕೊಂಡು ನಾವು ಫುಡ್ ಬ್ಲಾಗ್ ನಾವು ನಮ್ಮ ಸ್ಟೈಲಲ್ಲಿ ಫುಡ್ ಬ್ಲಾಗ್ ಮಾಡಿದ್ವಿ. ಇವ್ರದ್ದು ನೋಡಿ 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 ಮನೆಗೆ ಆಮೇಲೆ ಇವ್ರ ಮೆಸೇಜ್ ಮಾಡಿದ್ರು, ನಮಗೆ ತುಂಬ ಚೆನ್ನಾಗಿ ಮಾಡಿದ್ದೆ. ಓಕೆ, ಸೊ ಇವತ್ತು ನಂದು ಹೊಸ ಫಸ್ಟ್ ಲೋಗೋ ಬಂದ್ಬಿಟ್ಟು ಸತೀಶ್ ಅಣ್ಣ ಕ್ರಿಯೇಟ್ ಮಾಡಿಕೊಟ್ಟಿದ್ರು ನನಗೆ. ಸೊ ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಗಾಡಿ ಚೇಂಜ್ ಆಗಿರೋದ್ರಿಂದ ಒಂದು ಹೊಸ ಲೋಗೋ ಇದೆ. ಸೊ ಎಲ್ಲರೂ ಸೇರಿ ಇವಾಗ ಲೋಗೋ ರಿವೀಲ್ ಮಾಡಲಿ ಅಂತ ಮೇಲ್ತಳ್ಳಿ. ಬನ್ನಿ ಬ್ರೋ, ಎಲ್ಲರೂ ಬನ್ನಿ 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 ಎಲ್ಲರೂ ಸೇರಿ ಹಂಗೆ ಜಸ್ಟ್ ಮೇಲೆ ಮೇಲ್ತಳ್ಳಿ. ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಕ್ಯಾಂಪಿಂಗ್ ಕನ್ನಡಿಗ ನಿಮ್ಮ ಹತ್ರ ಮುಂಚೆ ಬೇರೆ ಕಾರ್ ಇತ್ತಲ್ವಾ? ಹೌದು, ಸ್ವಿಫ್ಟ್ ಇತ್ತು ಮುಂಚೆ, ರೆಡ್ ಕಲರ್. ಸೊ ಇದು ನಾವು ಲದಾಖ್ ಓಕೆ ಅಂತಾನೆ ಈ ಗಾಡಿ ತಗೊಂಡ್ವಿ. ಆಮೇಲೆ ಅದೇನಾಗೋಯ್ತು, ಹಾಕ್ಸಿದ್ವಿ ಇದಕ್ಕೆ. ಇದೇ ಗಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. 4 ದಿನ ಹೋಗ್ಬರೋಣ, 1 ಅವರ್ಗೆ ಇವಾಗ 1 ಅವರ್ ಹೊರಟಿದ್ದೀವಿ. ಓಕೆ, ಸೊ ಇದೆ ನಮ್ಮ ಹೊಸ ಲಾಗು. ನಾನು ನಮ್ಮ ವೈಫು, ಗರ್ಲ್ ಫ್ರೆಂಡ್ ಅಲ್ಲ.